ಔಟ್ ಆಯ್ತಾ? ಊಟ 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 ರೋಡ್ ಚೆನ್ನಾಗಿಲ್ಲ ಮೇನ್ ಆ ಕಡೆ. ಬ್ಯಾಲೆನ್ಸ್ ಸರ್ಕಲ್ ಅಲ್ಲಿ ಮೊದಲಿಂದನೂ ಈ ರೈಲ್ವೆ ಬ್ರಿಡ್ಜ್ ಬೇಕು ಅಂತ ಹೇಳಿ ಸುಮಾರು ವರ್ಷಗಳಿಂದ ಜನತೆಯ ಒಂದು ಬೇಡಿಕೆ ಇತ್ತು. ಅದನ್ನ ನನ್ನನ್ನ ಸಂಸದನಾಗಿ ಮಾಡಿದಾದ್ಮೇಲೆ ಎಲ್ಲ ಮುಖಂಡರುಗಳ ಬೇಡಿಕೆಯಂತೆ ಮಾನ್ಯ ಕೇಂದ್ರ ಸಚಿವರಾದಂತ ಅಶ್ವಿನಿ ವೈಷ್ಣವ್ ಹತ್ರ, ಆಗಿನ ರೈಲ್ವೆ ಮಂತ್ರಿಗಳಾಗಿದ್ದಂತ ನಮ್ಮ ಕರ್ನಾಟಕದ ಸುರೇಶ್ ಅಂಗಡಿ ಅವ್ರನ್ನ ಭೇಟಿಯಾಗಿ ಈ ಬಂಗಾರಪೇಟೆ ತಾಲೂಕಿಗೆ ಇದು ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಇಲ್ಲಿ ವೆಹಿಕಲ್ಗಳು ತುಂಬಾ ಕಡಿಮೆ ಈ ಭಾಗದಲ್ಲಿ ಓಡಾಡೋದು ಅಂತ ಹೇಳಿ ಮಂತ್ರಿಗಳು ಹೇಳಿದಂತ ಸಂದರ್ಭದಲ್ಲಿ ನಾವು ಕಪಾಲಿ ಶಂಕರ್ ಅವ್ರಿಗೆ ಮತ್ತೆ ಅನೇಕ ನಮ್ಮ ಮುಖಂಡರುಗಳಿಗೆ ಹೇಳಿ ಈ ಬ್ರಿಡ್ಜ್ ಹತ್ರ ಒಂದ್ಸಲಿ ನಾನು ಫೋಟೋ ಮಾಡ್ತೀನಿ, ವಿಡಿಯೋ ಕಾಲ್ ಮಾಡ್ತೀನಿ, ನೀವು ದಯವಿಟ್ಟು ಮಂತ್ರಿಗಳಿಗೆ ಅದನ್ನ ನಾನು ನೋಡಿಸ್ಬೇಕು, ಅಲ್ಲಿ ಹೋಗ್ರಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಇವರೆಲ್ಲ ಬಂದು ಇಲ್ಲಿ ವಿಡಿಯೋ ಕಾಲ್ ಮಾಡಿದಾಗ ಅಶ್ವಿನಿ ವೈಷ್ಣವ್ ಅವ್ರಿಗೆ, ಕೇಂದ್ರ ರೈಲ್ವೆ ಸಚಿವರಿಗೆ ನಾವು ನೋಡಿಸಿದ ಸಂದರ್ಭದಲ್ಲಿ ಇದನ್ನ ನೋಡಿ ಕೂಡ್ಲೆ ಅಲ್ಲೇ ಇಲ್ಲಿ ಬ್ರಿಡ್ಜ್ ಬೇಕು, ಅವಶ್ಯಕತೆ ಇದೆ ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿದ್ರು. ಅದಕ್ಕೂ ಮೊದಲು ನಾವು ಸಿಎಂ ಅವ್ರನ್ನ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಕರ್ಕೊಂಡ್ ಬಂದಿದ್ರಿ, ಸುರೇಶ್ ಅಂಗಡಿ ಅವ್ರನ್ನ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಕರ್ಕೊಂಡ್ ಬಂದಿದ್ರಿ. ನಾವು ಸಂಸದರಾಗಿದ್ದಂತ ಸಂದರ್ಭದಲ್ಲಿ ಇದನ್ನ ಬುದ್ಧಿ ಪೂಜೆ ಮಾಡಿ ಈ ರೋಡ್ ಅಗಲೀಕರಣ ಮಾಡ್ಬೇಕಂತ ಹೇಳಿ ಮನೆಗಳೆಲ್ಲ ಹೋಗುತ್ತೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಮಾರ್ಕಿಂಗ್ ಮಾಡಿದ್ರು. ಯಾವುದೇ ಮನೆಗಳಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ರೈಲ್ವೆ ಇಲಾಖೆಗೆ ಸೇರಿದಂತ ಕಾಂಪೌಂಡ್ ಅನ್ನ ಹೊಡೆದು ಅಗಲೀಕರಣ ಮಾಡಿ ಮನೆಗಳ ಸ್ಥಿತಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಏನು ಕಾಮಗಾರಿ ಅವತ್ತು ಶುರು ಮಾಡಿದ್ರಿ, ಅದು ಇವತ್ತಿಗೆ ಫಿನಿಶ್ ಆಗ್ತಾ ಇದೆ. ಈಗಿನ ರೈಲ್ವೆ ಸಚಿವರಾದಂತ ವಿ ಸೋಮಣ್ಣವರು ಮತ್ತೆ ಕೇಂದ್ರ ರೈಲ್ವೆ ಮಂತ್ರಿಗಳಾದಂತ ಅಶ್ವಿನಿ ವೈಷ್ಣವ್ ಅವರು, ಈಗಿನ ಸಂಸದರಾದಂತ ಮಲ್ಲೇಶ್ ಅವರು, ನಾವೇನು ಕಾನೂನು ಪ್ರಕಾರ ಅವರು ಏನು ಪ್ರೋಟೋಕಾಲ್ ಇರುತ್ತೆ ಅದ್ರ ಪ್ರಕಾರ ಅತಿ ಶೀಘ್ರದಲ್ಲೇ ಇದನ್ನ ಜನರಿಗೆ ಸಮರ್ಪಣೆ ಮಾಡಬೇಕು, ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ. ಇಲ್ಲಿ ಏನು ಇನ್ನ ಸಣ್ಣ ಪುಟ್ಟ ಕೆಲಸಗಳಿದೆ ಅದನ್ನೆಲ್ಲ ಪೂರ್ಣ ಮಾಡಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಹಿಂದೆ ಹಳೆ ಬ್ರಿಡ್ಜ್ ಏನಾಗಿದೆ, ಹಳೆ ಬ್ರಿಡ್ಜ್ ಮೇಲೆ ಇರ್ತಕ್ಕಂಥ ಮಣ್ಣನ್ನು ಗಿಡನೂ ಕ್ಲೀನ್ ಮಾಡಿಲ್ಲ. ಆ ರೀತಿ ಒಂದು ಬ್ರಿಡ್ಜ್ ಆಗ್ಬೇಕಂದ್ರೆ ತುಂಬಾ ಶ್ರಮ ಪಟ್ಟು ಅನೇಕ ವರ್ಷಗಳ ಬೇಡಿಕೆ ಇದ್ದಂತ ಬ್ರಿಡ್ಜ್ ಅನ್ನ ಇವತ್ತು ಫಿನಿಶ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಟೂ ವೀಲರ್ ಅಲ್ಲಿ ಓಡಾಡೋಂಥವ್ರಿಗೆ ಈ ಮಣ್ಣು ಅದು ಇದು ರೋಡ್ ಅಲ್ಲಿ ಇರೋದ್ರಿಂದ ತುಂಬಾ ತೊಂದರೆ ಆಗುತ್ತೆ, ಆಕ್ಸಿಡೆಂಟ್ಗಳಾಗುತ್ತ ಸಂಭವ ಇರುತ್ತೆ.
ರಾಜ್ಯದಲ್ಲಿ ಅವ್ರದೇ ಸರ್ಕಾರ ಇದ್ರಿಂದ ಈ PWD ಅವರು ಇದನ್ನ ಮೇಂಟೆನೆನ್ಸ್ ಮಾಡಬೇಕು, ಅದನ್ನ ಒಳ್ಳೆ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಿ ಜನರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗದೆ ಇರತಕ್ಕಂತ ರೀತಿಯಲ್ಲಿ ಇದನ್ನ ರಕ್ಷಣೆ ಮಾಡಬೇಕು. ಜೊತೆಲಿ ಈ ಬಂಗಾರಪೇಟೆ ಜನತೆ ಪರವಾಗಿ ಏನ್ ನಮ್ಮ ಮಾಲೂರು ತಾಲೂಕು ಪಕ್ಕದ ತಮಿಳುನಾಡು ಅವರೆಲ್ಲ ಇಲ್ಲಿಂದ ಓಡಾಡ್ತಾ ಇದ್ರು, ಈ ಜನತೆ ಪರವಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಇಡೀ ದೇಶದಲ್ಲಿ ಏನು ರೈಲ್ವೆ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳಿದೆ. ನಮ್ಮ ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸುಮಾರು 600 ಕೋಟಿಗೂ ಹೆಚ್ಚಿಗೆ ಅನುದಾನವನ್ನ ಕೊಟ್ಟು ಇವತ್ತು ಎಲ್ಲಾ ಸ್ಟೇಷನ್ಗಳನ್ನ ಅಪ್ಗ್ರೇಡ್ ಮಾಡಿಕೊಂಡು ಇವತ್ತು ನಮ್ಮ ಬಂಗಾರಪೇಟೆ ಸ್ಟೇಷನ್ ಅನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ಮಾಲೂರು ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ಟೇಕಲ್ ಇರ್ಬೋದು, ಇರ್ಬೋದು, ಮಾರಿಕುಪ್ಪಂ ಇರ್ಬೋದು, ಉರ್ಗಂ ಇರ್ಬೋದು, ಬಿಸಾನಾಥಂ ಇರ್ಬೋದು, ಕೋರಮಂಡಲ್ ಇರ್ಬೋದು, ಬೆಮ್ಮೆಲ್ ಇರ್ಬೋದು, ಈ ಎಲ್ಲಾ ರೈಲ್ವೆ ಸ್ಟೇಷನ್ ಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ, ಅಶ್ವಿನಿ ವೈಷ್ಣವ್ ಅವರಿಗೆ, ಅವತ್ತಿನ ಮಂತ್ರಿಗಳಾಗಿದ್ದಂತ ಸುರೇಶ್ ಅಂಗಡಿ ಅವರಿಗೆ, ದಿವಂಗತ ಸುರೇಶ್ ಅಂಗಡಿ ಅವರಿಗೆ, ಈಗಿನ ಸಚಿವರಾದಂತ ವಿ ಸೋಮಣ್ಣ ಅವರಿಗೆ ನಾನು ಜಿಲ್ಲೆಯ ಮತ್ತು ತಾಲೂಕು ಜನತೆ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ.